ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಿಚನ್. ಇವತ್ತು ಪೊಂಗಲ್ ರೆಸಿಪಿ ನೋಡ್ಕೊಂಡು ಬರೋಣ. 1 ಕಪ್ ಹೆಸರುಬೇಳೆ ಮತ್ತು 1 ಕಪ್ ಅಕ್ಕಿನ ರೆಡಿ ಮಾಡಿಟ್ಕೊಳ್ಳಿ. ಕುಕ್ಕರ್ಗೆ ಅಕ್ಕಿ ಮತ್ತು ಹೆಸರುಬೇಳೆ, ಆ ಹೆಸರುಬೇಳೆನ ಹುರಿದಿರಬೇಕು. ಮುಂಚೆನೇ ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೊಂಡಿರಿ ಮುಂಚೆನೇ. ಈಗ ಸ್ವಲ್ಪ ನೀರು ಹಾಕಿ, ಮಾಮೂಲಿ ಅನ್ನಕ್ಕೆ ಎಷ್ಟು ನೀರು ಹಾಕ್ತಿರೋ ಅದಕ್ಕಿಂತ ಜಾಸ್ತಿ ಕನ್ಸಿಸ್ಟೆನ್ಸಿ ನೀರು ಹಾಕಬೇಕು. ಅನ್ನಕ್ಕೆ 2 ಹಾಕಿದ್ರೆ ಇದಕ್ಕೆ 6 ಹಾಕಬೇಕು. ಈಗ ವಿಶಿಲ್ ಕ್ಲೋಸ್ ಮಾಡಿ ಸ್ಟವ್ ಆನ್ ಮಾಡಿಬಿಡಿ. ಈಗ 1 ಕಪ್ ಬೆಲ್ಲ, 1 ಕಪ್ ಕಾಯಿ ತುರಿ, 1 ಕಪ್ ಹಾಲು ಮತ್ತು ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಕುಕ್ಕರು 3 ವಿಶಿಲ್ ಬರೋ ತನಕ ಸ್ಟವ್ ಆನಲ್ಲಿರಲಿ. ಈಗ ಅನ್ನ ಮತ್ತು ಬೇಳೆ ಬೆಂದಿದೆ. ಈಗ ಅದಕ್ಕೆ ಬೆಲ್ಲ ಹಾಕಿ, ಕಾಯಿ ತುರಿ ಹಾಕಿ ಮತ್ತು ಹಾಲು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲು ಹಾಕಿದಾಗ ಸ್ವಲ್ಪ ಅನ್ನ ಮಂದ ಬರುತ್ತೆ. ಚೆನ್ನಾಗಿ ತಿರುಗಿಸಿ. ಸ್ಟವ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗಲ್ಲ. ಅದು ಅನ್ನ ಬೇಯ್ತಿರುವಾಗಲೇ ಈ ಕಡೆ ತುಪ್ಪದ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ತುಪ್ಪ ಹಾಕಿ, ಗೋಡಂಬಿ ಮತ್ತು ಬಾದಾಮಿ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿರಿ. ತುಪ್ಪ ಇಲ್ಲ ಅಂದರೆ ಆಯಿಲ್ ಹಾಕ್ಕೊಂಡು ನಡೆಯುತ್ತೆ. ಆಯಿಲ್, ಕೊಬ್ಬರಿ ಎಣ್ಣೆ ಹಾಕ್ಕೋಬೋದು, ಇಲ್ಲದಿದ್ದರೆ ಅಡುಗೆ ಬಳಸೋ ಎಣ್ಣೆನ ಹಾಕ್ಕೋಬೋದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿತಾನೆ ಇರಿ. ಗೋಲ್ಡನ್ ಬ್ರೌನ್ ಬಂದಿದೆ. ಸಣ್ಣ ಸಣ್ಣ ಪೀಸ್ ಅಲ್ವಾ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ಹುರಿತಾ ಇರಿ. ಈಗ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾನೆ ಇರಿ. ಚೆನ್ನಾಗಿ ಕಲಿಸಿದಷ್ಟು ಅನ್ನನೂ ಸ್ಮೂತ್ ಆಗುತ್ತೆ ಮತ್ತು ಅನ್ನ ಚೆನ್ನಾಗೂ ಬೇಯುತ್ತೆ. ಬೇಳೆ ನೀರಂಶ ಜಾಸ್ತಿ ಹೀರ್ಕೊಳ್ಳೋದ್ರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಹಾಗೆ ಕಲಿಸ್ತಾನೆ ಇರಿ. ತಳ ಹತ್ತದಂಗೆ ನೋಡಿಕೊಂಡು ಕಲಿಸ್ತಾನೆ ಇರಬೇಕು. ನೋಡಿ, ಇನ್ನೂ ಬೇಯಬೇಕದು. ಇನ್ನೂ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬಂದಿಲ್ಲ. ಅದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ಕಲಿಸ್ತಾನೆ ಇರಿ. ಚೆನ್ನಾಗಿ ಕಲಿಸ್ತಾನೆ ಇರಿ. ಕೆಳಗೆ ತಳ ಹತ್ತದಂಗೆ ನೋಡ್ಕೋಬೇಕು. ಅನ್ನ ಅಲ್ವಾ, ಸ್ವಲ್ಪ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಗಂಟಾಗ್ದಲೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿ. ಇನ್ನು ನೋಡಿ, ಇನ್ನೂ ಬೆಲ್ಲನೂ ಸ್ಮೂತ್ ಆಗಬೇಕು. ಬೆಲ್ಲ ಸ್ಮೂತ್ ಆಗ್ತಾ ಇದೆ. ಅಕ್ಕಿ ಅನ್ನ ಎಲ್ಲ ಹೀರ್ಕೋತಾ ಇದೆ. ಅದು ಅನ್ನ ಹೀರ್ಕೊಂಡಾದ್ಮೇಲೆ ಚೆನ್ನಾಗಿ ಮೆತ್ತಗಾಗುತ್ತೆ. ಈಗ ಸ್ಟವ್ನ ಆಫ್ ಮಾಡಿ, ಬೆಂದಿದೆ, ಕುದಿ ಬಂದಿದೆ. ಈಗ ಚಿಕ್ಕ ಬೌಲ್ಗೆ ಪೊಂಗಲ್ನ ತೆಗೆದಿಡಿ. ಈಗ ಪೊಂಗಲ್ ರೆಡಿ ಇದೆ. ತುಂಬ ಈಸಿ. ನೀವು ಮನೇಲಿ ಒಂದ್ಸರಿ ಟ್ರೈ